ರಹಸ್ಯಗಳ ನೆರಳಿನಲ್ಲಿ ಬದುಕಿದವರು. ಜಗತ್ತಿನ ಗೂಢಚಾರರ ಅಚ್ಚರಿಯ ಜೀವನ ಕಥೆ. ನೀವು ಪ್ರತಿದಿನ ನೋಡುತ್ತಿರುವ ಜಗತ್ತಿನ ಹಿಂದೆ ಒಂದು ಕಾಣದ ಜಗತ್ತು ಇದೆ. ಅಲ್ಲಿ ಹೆಸರುಗಳಿಲ್ಲ, ಗುರುತಿಲ್ಲ, ಸ್ನೇಹವಿಲ್ಲ. ಅಲ್ಲಿ ಬದುಕುವವರು ನೆರಳಿನಂತೆ ಬರುತ್ತಾರೆ, ನೆರಳಿನಂತೆ ಮಾಯವಾಗುತ್ತಾರೆ. ಒಂದು ತಪ್ಪು, ಒಂದು ಪದ, ಒಂದು ನೋಟ ಅವರ ಜೀವವನ್ನೇ ಕಸಿದುಕೊಳ್ಳಬಹುದು. ಅವರು ಸೈನಿಕರಲ್ಲ, ರಾಜಕಾರಣಿಗಳಲ್ಲ. ಆದರೆ ಕೆಲವೊಮ್ಮೆ ಅವರ ಒಂದು ಮಾಹಿತಿ ಒಂದು ದೇಶದ ಭವಿಷ್ಯವನ್ನೇ ಬದಲಾಯಿಸುತ್ತದೆ. ಅವರು ಯಾರು ಗೊತ್ತಾ? ಅವರು ಗೂಢಚಾರರು ಅಥವಾ ಸ್ಪೈಗಳು. ಅಧ್ಯಾಯ 1. ಗೂಢಚಾರಿಕೆ ಎಂದರೇನು? ಮಾನವ ನಾಗರಿಕತೆ ಆರಂಭವಾದ ದಿನದಿಂದಲೇ ಗೂಢಚಾರಿಕೆ ಇತ್ತು. ಒಬ್ಬ ರಾಜನು ಮತ್ತೊಬ್ಬ ರಾಜನ ಬಗ್ಗೆ ಮಾಹಿತಿ ಪಡೆಯಲು ತನ್ನ ವಿಶ್ವಾಸಾರ್ಹ ವ್ಯಕ್ತಿಗಳನ್ನು ಕಳುಹಿಸುತ್ತಿದ್ದ. ಯುದ್ಧದಲ್ಲಿ ಗೆಲ್ಲುವುದಕ್ಕಿಂತ ಮುಂಚೆ ಶತ್ರುವಿನ ರಹಸ್ಯ ತಿಳಿದುಕೊಳ್ಳುವುದು ಮುಖ್ಯವಾಗಿತ್ತು. ಪ್ರಾಚೀನ ಭಾರತದಲ್ಲಿ ಕೂಡ ಗೂಢಚಾರರ ವ್ಯವಸ್ಥೆ ಇತ್ತು. ರಾಜರು ತಮ್ಮ ರಾಜ್ಯದ ಒಳಗೂ ಹೊರಗೂ ನಡೆಯುವ ಘಟನೆಗಳನ್ನು ತಿಳಿದುಕೊಳ್ಳಲು ರಹಸ್ಯ ಏಜೆಂಟ್ಗಳನ್ನು ಬಳಸುತ್ತಿದ್ದರು. ಆ ಕಾಲದಲ್ಲಿ ಅವರು ವ್ಯಾಪಾರಿಗಳ ವೇಷದಲ್ಲಿ ಹೋಗುತ್ತಿದ್ದರು. ಕೆಲವರು ಸನ್ಯಾಸಿಗಳ ವೇಷದಲ್ಲೂ ಹೋಗುತ್ತಿದ್ದರು. ಕೆಲವರು ಸಂಗೀತಗಾರರಾಗಿ ನಟಿಸುತ್ತಿದ್ದರು. ಅವರ ಗುರಿ ಒಂದೇ: ಮಾಹಿತಿ ಸಂಗ್ರಹ. ಅಧ್ಯಾಯ 2. ಒಬ್ಬ ಸ್ಪೈಯ ಜೀವನ ಹೇಗಿರುತ್ತದೆ? ಸಿನಿಮಾಗಳಲ್ಲಿ ಸ್ಪೈಗಳು ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತಾರೆ. ದುಬಾರಿ ಕಾರುಗಳು, ಅತ್ಯಾಧುನಿಕ ಗ್ಯಾಜೆಟ್ಗಳು, ಆಕರ್ಷಕ ಜೀವನ. ಆದರೆ ನಿಜವಾದ ಗೂಢಚಾರರ ಜೀವನ ಸಂಪೂರ್ಣ ಭಿನ್ನ. ಅವರು ತಮ್ಮ ನಿಜವಾದ ಹೆಸರನ್ನೇ ಬಳಸುವುದಿಲ್ಲ. ಅವರಿಗೆ ನಕಲಿ ಗುರುತುಗಳನ್ನು ಕೊಡಲಾಗುತ್ತದೆ. ಒಂದು ದೇಶದಲ್ಲಿ ಅವರು ಶಿಕ್ಷಕರಾಗಿರಬಹುದು, ಇನ್ನೊಂದು ದೇಶದಲ್ಲಿ ವ್ಯಾಪಾರಿಯಾಗಿರಬಹುದು. ಆದರೆ ನಿಜವಾಗಿ ಅವರು ಗೂಢಚಾರರಾಗಿರುತ್ತಾರೆ. ಅವರ ಕುಟುಂಬಕ್ಕೂ ಅವರ ನಿಜವಾದ ಕೆಲಸ ಗೊತ್ತಿರುವುದಿಲ್ಲ. ಅನೇಕ ಬಾರಿ ಅವರ ಮಕ್ಕಳು ಕೂಡ ತಮ್ಮ ತಂದೆ ಅಥವಾ ತಾಯಿ ಏನು ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಇದು ಸಾಮಾನ್ಯ ಉದ್ಯೋಗವಲ್ಲ, ಇದು ಒಂದು ರಹಸ್ಯ ಜೀವನ. ಅಧ್ಯಾಯ 3. ಸ್ಪೈ ಆಗಲು ಬೇಕಾಗುವ ತರಬೇತಿ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಗೂಢಚಾರನನ್ನಾಗಿ ಮಾಡುವುದು ಸುಲಭವಲ್ಲ. ಅವರಿಗೆ ವರ್ಷಗಳ ಕಾಲ ತರಬೇತಿ ನೀಡಲಾಗುತ್ತದೆ. ಮೊದಲು ಮಾನಸಿಕ ಶಕ್ತಿ, ಏಕೆಂದರೆ ಸ್ಪೈ ಕೆಲಸದಲ್ಲಿ ಭಯವನ್ನು ನಿಯಂತ್ರಿಸಬೇಕು. ನಂತರ ಭಾಷೆಗಳು. ಒಬ್ಬ ಸ್ಪೈ ಹಲವು ಭಾಷೆಗಳನ್ನು ಮಾತನಾಡಲು ಕಲಿಯುತ್ತಾನೆ. ಅವನು ಯಾವ ದೇಶಕ್ಕೆ ಹೋದರೂ ಅಲ್ಲಿನವನಂತೆ ಕಾಣಬೇಕು. ನಂತರ ದೇಹದ ಸಾಮರ್ಥ್ಯ, ಓಟ, ಹೋರಾಟ, ಬದುಕುಳಿಯುವ ಕೌಶಲ್ಯಗಳು ಎಲ್ಲವನ್ನೂ ಕಲಿಸಲಾಗುತ್ತದೆ. ಕೆಲವೊಮ್ಮೆ ಕಣ್ಣು ಕಟ್ಟಿಕೊಂಡೇ ದಾರಿಯನ್ನು ನೆನಪಿಡುವ ತರಬೇತಿಯನ್ನು ಕೊಡುತ್ತಾರೆ, ಏಕೆಂದರೆ ಹಿಡಿಯಲ್ಪಟ್ಟ ಕಣ್ಣು ಕಟ್ಟಿರಬಹುದು. ಅಧ್ಯಾಯ 4. ರಹಸ್ಯ ಗುರುತುಗಳ ಜಗತ್ತು. ಸ್ಪೈಗಳಿಗೆ ನಕಲಿ ಪಾಸ್ಪೋರ್ಟ್ಗಳು ಇರುತ್ತವೆ, ನಕಲಿ ಹೆಸರುಗಳು ಇರುತ್ತವೆ, ನಕಲಿ ಉದ್ಯೋಗಗಳು ಇರುತ್ತವೆ. ಕೆಲವೊಮ್ಮೆ ಅವರು ಹಲವು ವರ್ಷಗಳ ಕಾಲ ಒಂದೇ ಗುರುತಿನಲ್ಲಿ ಬದುಕುತ್ತಾರೆ. ಅವರ ನೆರೆಹೊರೆಯವರು ಕೂಡ ಅವರು ಗೂಢಚಾರರು ಎಂದು ಊಹಿಸುವುದಿಲ್ಲ. ಅವರು ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಾರೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗುತ್ತಾರೆ, ಸಂಜೆ ಮನೆಗೆ ಬರುತ್ತಾರೆ. ಆದರೆ ರಾತ್ರಿ ರಹಸ್ಯ ಮಾಹಿತಿ ಕಳುಹಿಸುತ್ತಾರೆ. ಅಧ್ಯಾಯ 5. ಸ್ಪೈಗಳ ಅತಿ ದೊಡ್ಡ ಶತ್ರು. ಸ್ಪೈಗಳ ಶತ್ರು ಯಾರು? ಬಂದೂಕು ಹಿಡಿದ ಸೈನಿಕನ? ಇಲ್ಲ. ಅವರ ಅತಿ ದೊಡ್ಡ ಶತ್ರು ಒಂದು ಸಣ್ಣ ತಪ್ಪು, ತಪ್ಪಾಗಿ ಹೇಳಿದ ಒಂದು ಪದ, ತಪ್ಪಾದ ದಾಖಲೆ, ಅಥವಾ ಅನುಮಾನ ಹುಟ್ಟಿಸುವ ಒಂದು ನಡೆ. ಇಷ್ಟೇ ಸಾಕು, ಅವರ ಸಂಪೂರ್ಣ ಜೀವನ ಬಯಲಾಗಬಹುದು. ಅಧ್ಯಾಯ 6. ಇತಿಹಾಸದ ಪ್ರಸಿದ್ಧ ಗೂಢಚಾರರು. ಜಗತ್ತಿನ ಇತಿಹಾಸದಲ್ಲಿ ಅನೇಕ ಪ್ರಸಿದ್ಧ ಗೂಢಚಾರರು ಇದ್ದರು. ಕೆಲವರು ತಮ್ಮ ದೇಶಕ್ಕಾಗಿ ಕೆಲಸ ಮಾಡಿದರು, ಕೆಲವರು ಹಣಕ್ಕಾಗಿ ಕೆಲಸ ಮಾಡಿದರು, ಕೆಲವರು 2 ದೇಶಗಳಿಗೆ ಒಂದೇ ಸಮಯದಲ್ಲಿ ಕೆಲಸ ಮಾಡಿದರು. ಅವರ ಕಥೆಗಳು ಇಂದಿಗೂ ರಹಸ್ಯಗಳಿಂದ ತುಂಬಿವೆ. ಕೆಲವರ ನಿಜವಾದ ಹೆಸರುಗಳೇ ಇಂದಿಗೂ ಗೊತ್ತಿಲ್ಲ. ಅಧ್ಯಾಯ 7. ಯುದ್ಧಗಳಲ್ಲಿ ಸ್ಪೈಗಳ ಪಾತ್ರ. ಯುದ್ಧಭೂಮಿಯಲ್ಲಿ ಸಾವಿರಾರು ಸೈನಿಕರು ಹೋರಾಡುತ್ತಾರೆ. ಆದರೆ ಯುದ್ಧ ಗೆಲ್ಲುವ ನಿರ್ಧಾರ ಕೆಲವೊಮ್ಮೆ ಒಂದು ಮಾಹಿತಿಯಿಂದ ಆಗುತ್ತದೆ. ಶತ್ರು ಎಲ್ಲಿದೆ? ಎಷ್ಟು ಸೈನಿಕರಿದ್ದಾರೆ? ಮುಂದಿನ ದಾಳಿ ಯಾವಾಗ? ಈ ಮಾಹಿತಿಯನ್ನು ಸ್ಪೈಗಳು ತರುತ್ತಾರೆ. ಅದರ ಆಧಾರದ ಮೇಲೆ ಸೇನೆ ಯೋಜನೆ ರೂಪಿಸುತ್ತದೆ. ಹೀಗಾಗಿ ಕೆಲವೊಮ್ಮೆ ಒಂದು ಗೂಢಚಾರನ ಕೆಲಸ 1000 ಸೈನಿಕರ ಕೆಲಸಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಅಧ್ಯಾಯ 8. ಮಹಿಳಾ ಗೂಢಚಾರರ ಅದ್ಭುತ ಕಥೆಗಳು. ಗೂಢಚಾರಿಕೆ ಕೇವಲ ಪುರುಷರ ಕೆಲಸವಾಗಿರಲಿಲ್ಲ. ಇತಿಹಾಸದಲ್ಲಿ ಅನೇಕ ಮಹಿಳೆಯರು ಅಸಾಧಾರಣ ಧೈರ್ಯ ತೋರಿಸಿದ್ದಾರೆ. ಅವರು ಶತ್ರು ಪ್ರದೇಶಗಳಿಗೆ ನುಗ್ಗಿದರು, ಮಾಹಿತಿಯನ್ನು ಕದಿದರು, ಸಂದೇಶಗಳನ್ನು ರವಾನಿಸಿದರು. ಹಿಡಿಯಲ್ಪಟ್ಟರು ತಮ್ಮ ದೇಶದ ರಹಸ್ಯಗಳನ್ನು ಬಾಯ್ಬಿಟ್ಟಿಲ್ಲ. ಅವರ ಧೈರ್ಯ ಎಂದಿಗೂ ಪ್ರೇರಣೆಯಾಗಿದೆ. ಅಧ್ಯಾಯ 9. ಕೋಡ್ಗಳ ರಹಸ್ಯ ಜಗತ್ತು. ಸ್ಪೈಗಳು ಸಾಮಾನ್ಯ ಭಾಷೆಯಲ್ಲಿ ಮಾತನಾಡುವುದಿಲ್ಲ. ಅವರು ಕೋಡ್ಗಳನ್ನು ಬಳಸುತ್ತಾರೆ. ಒಂದು ಸಾಮಾನ್ಯ ವಾಕ್ಯದೊಳಗೆ ದೊಡ್ಡ ರಹಸ್ಯ ಅಡಗಿರಬಹುದು. ಉದಾಹರಣೆಗೆ,
ಹವಾಮಾನ ಚೆನ್ನಾಗಿದೆ. ಈ ವಾಕ್ಯ ನಿಜವಾಗಿ ಒಂದು ರಹಸ್ಯ ಕಾರ್ಯಾಚರಣೆ ಆರಂಭಿಸುವ ಸಂಕೇತವಾಗಿರಬಹುದು. ಶತ್ರು ಕೇಳಿದರೂ ಅರ್ಥವಾಗದಂತೆ ಸಂದೇಶ ಕಳುಹಿಸುವುದು ಗೂಢಚಾರಿಕೆಯ ಪ್ರಮುಖ ಕಲೆ. ಅಧ್ಯಾಯ 10. ಆಧುನಿಕ ಗೂಢಚಾರಿಕೆ. ಇಂದು ಸ್ಪೈಗಳು ಕೇವಲ ಬೀದಿಗಳಲ್ಲಿ ಓಡಾಡುವುದಿಲ್ಲ. ಇಂದು ಯುದ್ಧ ಕಂಪ್ಯೂಟರ್ಗಳಲ್ಲೂ ನಡೆಯುತ್ತದೆ. ಸೈಬರ್ ಗೂಢಚಾರಿಕೆ ಎಂಬ ಹೊಸ ಜಗತ್ತು ಬಂದಿದೆ. ಒಂದು ಕಂಪ್ಯೂಟರ್ ಮೂಲಕವೇ ಸಾವಿರಾರು ದಾಖಲೆಗಳನ್ನು ಕದಿಯಬಹುದು. ಒಂದು ವೈರಸ್ ಮೂಲಕವೇ ಶತ್ರು ದೇಶದ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಬಹುದು. ಹೀಗಾಗಿ ಇಂದಿನ ಗೂಢಚಾರರು ಕೇವಲ ಬಂದೂಕು ಹಿಡಿಯುವುದಿಲ್ಲ, ಲ್ಯಾಪ್ಟಾಪ್ ಕೂಡ ಹಿಡಿಯುತ್ತಾರೆ. ಅಧ್ಯಾಯ 11. ಸ್ಪೈಗಳ ಏಕಾಂತ ಜೀವನ. ಸ್ಪೈಗಳ ಜೀವನದಲ್ಲಿ ದೊಡ್ಡ ನೋವು ಏನು ಗೊತ್ತಾ? ಏಕಾಂತ. ಅವರು ತಮ್ಮ ನಿಜವಾದ ಕಥೆಯನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ತಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆಪಟ್ಟು ಮಾತನಾಡಲು ಸಾಧ್ಯವಿಲ್ಲ. ಅವರು ಮಾಡಿದ ಮಹಾನ್ ಕೆಲಸಗಳನ್ನು ಜಗತ್ತು ತಿಳಿಯುವುದೇ ಇಲ್ಲ. ಅವರ ಯಶಸ್ಸು ರಹಸ್ಯ, ಅವರ ವೈಫಲ್ಯವೂ ರಹಸ್ಯ. ಅಧ್ಯಾಯ 12. ಹಿಡಿಯಲ್ಪಟ್ಟರೆ ಏನಾಗುತ್ತದೆ? ಒಬ್ಬ ಗೂಢಚಾರ ಹಿಡಿಯಲ್ಪಟ್ಟರೆ ಪರಿಸ್ಥಿತಿ ಭಯಾನಕವಾಗಿರಬಹುದು. ಅವನನ್ನು ವಿಚಾರಣೆ ಮಾಡಬಹುದು, ಬಂಧಿಸಬಹುದು. ಕೆಲವೊಮ್ಮೆ ತನ್ನ ದೇಶವೇ ಅವನ ಅಸ್ತಿತ್ವವನ್ನು ನಿರಾಕರಿಸಬಹುದು. ಏಕೆಂದರೆ ರಾಷ್ಟ್ರದ ರಹಸ್ಯಗಳನ್ನು ಕಾಪಾಡುವುದು ಮುಖ್ಯ. ಅದರ ಕಾರಣದಿಂದ ಸ್ಪೈಗಳು ಯಾವಾಗಲೂ ಅಪಾಯದ ಅಂಚಿನಲ್ಲೇ ಬದುಕುತ್ತಾರೆ. ಒಮ್ಮೆ ಯೋಚಿಸಿ, ನೀವು ನಿಮ್ಮ ಹೆಸರನ್ನೇ ಬಳಸಬಾರದು. ನಿಮ್ಮ ನಿಜವಾದ ಜೀವನವನ್ನು ಮರೆಮಾಡಬೇಕು. ನಿಮ್ಮ ಸಾಧನೆಗೆ ಯಾರಿಂದಲೂ ಪ್ರಶಂಸೆ ಸಿಗಬಾರದು. ಪ್ರತಿ ದಿನವೂ ಸಾವಿನ ಭಯದಲ್ಲೇ ಬದುಕಬೇಕು. ಆದರೂ ದೇಶಕ್ಕಾಗಿ ಕೆಲಸ ಮಾಡಬೇಕು. ಇದು ಎಷ್ಟು ಕಷ್ಟದ ಜೀವನ. ಆದರೂ ಸಾವಿರಾರು ಗೂಢಚಾರರು ಈ ದಾರಿಯನ್ನು ಆಯ್ಕೆ ಮಾಡುತ್ತಾರೆ. ಏಕೆಂದರೆ ಅವರು ನಂಬುವುದು ಒಂದೇ ವಿಷಯ: ದೇಶ ಮೊದಲು. ಯುದ್ಧದಲ್ಲಿ ವಿಜಯ ಸಾಧಿಸುವ ಸೈನಿಕರು ನಮಗೆ ಕಾಣುತ್ತಾರೆ. ಆದರೆ ಯುದ್ಧ ಆರಂಭವಾಗುವ ಮುಂಚೆಯೇ ಅದನ್ನು ಗೆಲ್ಲಲು ನೆರವಾಗುವವರು, ನೆರಳಿನೊಳಗೆ ಬದುಕುವ ಗೂಢಚಾರರು. ಅವರ ಹೆಸರುಗಳು ಇತಿಹಾಸದಲ್ಲಿ ಇರದೇ ಇರಬಹುದು, ಆದರೆ ಅವರ ಕಾರ್ಯಗಳು ದೇಶಗಳ ಭವಿಷ್ಯವನ್ನು ಬದಲಾಯಿಸುತ್ತವೆ. ಈ ರಹಸ್ಯಮಯ ಗೂಢಚಾರರ ಜಗತ್ತು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಎಂದು ಟೈಪ್ ಮಾಡಿ ಮತ್ತು ಇಂತಹ ರೋಚಕ ಇತಿಹಾಸ ಹಾಗೂ ರಹಸ್ಯ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಂಬಲ ಸಾಧ್ಯವಾದ ನಿಜ ಕಥೆಯೊಂದಿಗೆ ಭೇಟಿಯಾಗೋಣ.